ಮನಿ ಈಸ್ ನಾಟ್ ದ ಪ್ರಾಬ್ಲಮ್, ಯೋರ್ ಪೂರ್ ಮೆಂಟಾಲಿಟಿ ಈಸ್. ಮೊದಲೆಲ್ಲ ಹಣ ಸಂಪಾದನೆ ಮಾಡಬೇಕು ಅನ್ನೋದು, ರಿಚ್ ಆಗಬೇಕು ಅನ್ನೋದೇನು ಸ್ಟೇಟಸ್ ಅಲ್ಲ. ಆದರೆ ನಾವು ಮಾತಾಡೋ ಪಾಯಿಂಟ್ ಏನಂದರೆ, ಮನುಷ್ಯ ಈ ಪ್ರಪಂಚದಲ್ಲಿ ಮುಂದೆ ಹೋಗೋ ಪ್ರಯತ್ನನ ಯಾವಾಗಲೂ ಮಾಡ್ತಾನೆ ಇರಬೇಕು. ನನಗೆ ಇಷ್ಟು ಸಾಕು, ನನ್ನ ಲೈಫ್ ಇಷ್ಟೇ ಅಂತ ಅಂದ್ಕೊಂಡ್ರೆ ನಮ್ಮ ಆಲೋಚನೆ ಸಹ ಸ್ಟಾಪ್ ಆಗೋಗುತ್ತೆ. ಸೊ ನಿಮ್ಮ ಕನಸನ್ನು ನಿಜ ಮಾಡಬೇಕಂದ್ರೂ, ಸಂಪಾದನೆ ಮಾಡಬೇಕಂದ್ರೂ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಕೆಲವು ಮೆಂಟಲ್ ಲಿಮಿಟ್ಸ್ನ ನಾವೇ ಬ್ರೇಕ್ ಮಾಡ್ಕೊಳ್ಬೇಕು. ನಾವು ಫಾಲೋ ಮಾಡ್ತಿರೋ ಕೆಲವು ಅಭ್ಯಾಸಗಳನ್ನ ನಾವೇ ದೂರ ಮಾಡ್ಕೊಳ್ಬೇಕು. ಅವುಗಳನ್ನ ದಾಟಿ ನಾವು ಮುಂದೆ ಹೋಗಬೇಕು. ಅದನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಪೂರ್ ಮೈಂಡ್ಸೆಟ್ ಹೇಗಿರುತ್ತೆ, ರಿಚ್ ಮೈಂಡ್ಸೆಟ್ ಇರೋ ಜನಗಳು ಯಾವ ಕೆಲಸನ ಮಾಡಲ್ಲ, ಹಾಗೆ ನಮ್ಮ ಮೈಂಡ್ಸೆಟ್ ರಿಚ್ ಆಗಿ ಬದಲಾಗಬೇಕಂದ್ರೆ ಯಾವ ಕೆಲಸಗಳನ್ನ ನಾವು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದರೆ, ಕೆಲವು ರಿಚ್ ಪೀಪಲ್ಗೆ ಪೂರ್ ಮೈಂಡ್ಸೆಟ್ ಇರುತ್ತೆ, ಕೆಲವು ಪೂರ್ ಪೀಪಲ್ಗೆ ರಿಚ್ ಮೈಂಡ್ಸೆಟ್ ಇರುತ್ತೆ. ಪೂರ್ ಮೈಂಡ್ಸೆಟ್ ಇರೋ ರಿಚ್ ಪೀಪಲ್ ಸ್ಲೋ ಆಗಿ ಪೂರ್ ಆಗ್ತಾರೆ, ಹಾಗೆ ರಿಚ್ ಮೈಂಡ್ಸೆಟ್ ಇರೋ ಪೂರ್ ಪೀಪಲ್ ಸ್ಲೋ ಆಗಿ ರಿಚ್ ಆಗ್ತಾರೆ. ಅದೆಲ್ಲ ನಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಿಮ್ಮ ಲೈಫಲ್ಲಿ ನೀವು ಪೂರ್ ಮೈಂಡ್ಸೆಟ್ಟಿಂದ ಏನನ್ನು ಕಳ್ಕೊಂಡಿದ್ದೀರಾ? ಟೈಮಾ, ಹೆಲ್ತಾ ಅಥವಾ ಹಣನ? ಅದೇನು ಅನ್ನೋದನ್ನು ಹಾನೆಸ್ಟಾಗಿ ಕಮೆಂಟ್ ಮಾಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಯಿಂಟ್ ನಂಬರ್ 1, ದೇ ವಾಚ್ ಅ ಲಾಟ್ ಆಫ್ ಟಿವಿ. ಪೂರ್ ಮೈಂಡ್ಸೆಟ್ ಇರೋರು ಯಾವಾಗಲೂ ಸಹ ಟಿವಿ ನೋಡೋಕ್ಕೆ ಇಷ್ಟಪಡ್ತಾರೆ. ಏನಾದರೂ ಕೆಲಸ ಮಾಡಿದ್ರು, ಆ ಕೆಲಸದಲ್ಲಿ ಸಕ್ಸಸ್ ಆದರೂ ಫೇಲ್ಯೂರ್ ಆದರೂ, ಆಚೆ ಹೋಗಿ ಬಂದರು, ಜಿಮ್ಗೆ ಹೋಗಿ ಬಂದರು, ತಿಂತಿದ್ರೂ ನೀರು ಕುಡಿಯೋವಾಗ ಸಹ ಟಿವಿ ಅಥವಾ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ನ ನೋಡ್ತಾನೆ ಇರ್ತಾರೆ. ಅವರ ಮೈಂಡ್ನ ಕಾಮಾಗಿ ಇರೋಕ್ಕೆ ಬಿಡದೆ ಒಂದು ವಿಧವಾದ ಕನ್ಫ್ಯೂಷನ್ ಜೊತೆ ಅವರ ಮೈಂಡ್ನ ಫುಲ್ ಮಾಡಿರ್ತಾರೆ. ಪೂರ್ ಮೈಂಡ್ಸೆಟ್ ಇರೋರು ಹೆಚ್ಚು ಟೈಮ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಂಡ್ ಮಾಡ್ತಿರ್ತಾರೆ. ಯಾವುದಾದ್ರೂ ಸೋಫಾ ಮೇಲೆ ಕುತ್ಕೊಂಡು ತನ್ನ ಮೈಂಡ್ನ ಒಂದು ಎಲೆಕ್ಟ್ರಾನಿಕ್ ಡಿವೈಸಿಂದ ತೃಪ್ತಿ ಪಡಿಸ್ಕೊಳ್ತಿರ್ತಾರೆ. ಆದರೆ ಎಲೆಕ್ಟ್ರಾನಿಕ್ ಡಿವೈಸ್ ಆ್ಯಂಡ್ ನೀವು ನೋಡ್ತಿರೋ ಎಲ್ಲ ಆ್ಯಪ್ಸ್ ಸಹ ರಿಚ್ ಮೈಂಡ್ಸೆಟ್ ಇರೋರು ಕ್ರಿಯೇಟ್ ಮಾಡಿರೋದೆ. ಆದರೆ ಅವ್ರಿಗೆ ಇಂತಹ ಕನ್ಸ್ಯೂಮರ್ಸ್ ಬೇಕು, ಅವ್ರಿಗೋಸ್ಕರ ಅಂತಹ ಆ್ಯಪ್ಸ್ ಇನ್ನಷ್ಟು ಬರ್ತಾನೆ ಇರುತ್ತೆ. ಆದರೆ ತುಂಬ ಜನ ರಿಚ್ ಮೈಂಡ್ಸೆಟ್ ಇರೋರು ಏನಾದರೂ ಅಕಂಪ್ಲಿಷ್ಮೆಂಟ್ ಮಾಡಿದ್ರು ಮಾಡದೇ ಇದ್ದರೂ ಅವರು ರಿಲ್ಯಾಕ್ಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ವಾಕ್ ಮಾಡ್ತಾರೆ. ವಾಕಿಂಗಲ್ಲೇ ಎಷ್ಟೋ ಒಳ್ಳೆ ಒಳ್ಳೆ ಆಲೋಚನೆಗಳು ಅವ್ರಿಗೆ ಬರುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಸೂದಿಂಗ್ ಮ್ಯೂಸಿಕ್ ಕೇಳ್ತಾರೆ, ಮೈಂಡ್ ರಿಲ್ಯಾಕ್ಸ್ ಆ್ಯಂಡ್ ಕಾಮ್ ಆಗಿ ಇರೋಕ್ಕೆ ಮೆಡಿಟೇಷನ್ ಮಾಡ್ತಾರೆ. ಯಾವ ಆ್ಯಕ್ಟಿವಿಟಿ ಆದರೂ ಅವರ ಮೈಂಡ್ಗೆ ಯೂಸ್ ಆಗೋದು, ಇಲ್ಲ ಅವರ ಮೈಂಡ್ ಡೆವಲಪ್ ಆಗೋ ಅಂಥದ್ದೇ ಮಾಡ್ತಾರೆ. ಅಷ್ಟೇ ಬಿಟ್ಟರೆ ಅವರ ಮೈಂಡ್ನ ಡಿಸ್ಟರ್ಬ್ ಮಾಡೋದು ಅಥವಾ ಡಿಸ್ಟ್ರ್ಯಾಕ್ಟ್ ಮಾಡೋ ಅಂಥದ್ದನ್ನು ಅವರು ಮಾಡಲ್ಲ. ಸೊ ನೀವೇನಾದರೂ ಹೆಚ್ಚಾಗಿ ಟಿ ವಿ ನೋಡ್ತಿದ್ರು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಿದ್ರು, ಇವಾಗಲಿಂದ ಸ್ವಲ್ಪ ನಿಮ್ಮ ಮೈಂಡ್ಗೆ ಯೂಸ್ ಆಗೋ ಅಂಥದ್ದು, ನಿಮ್ಮ ಥಾಟ್ಸ್, ನಿಮ್ಮ ಆಲೋಚನೆಗಳನ್ನ ಉತ್ತಮವಾಗಿ ಬದಲಾಯಿಸೋ ಅಂಥ ಕೆಲಸಗಳನ್ನ ಮಾಡಿ. ಡಿಫ್ರೆನ್ಸ್ನ ನೀವೇ ಸ್ಲೋ ಆಗಿ ನೋಡ್ತೀರಾ. ಪಾಯಿಂಟ್ ನಂಬರ್ 2, ದೇ ವೇಕ್ ಅಪ್ ವೆನ್ ಎವರ್ ದೇ ವಾಂಟ್. ಪೂರ್ ಮೈಂಡ್ಸೆಟ್ ಇರೋರಿಗೆ ವೇಕಪ್ ಟೈಮ್ ಏನು ಇರಲ್ಲ. ಯಾವಾಗ ಬೇಕಂದ್ರೆ ಅವಾಗ ಎದ್ದೊಳ್ತಾರೆ, ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ, ಸ್ಕ್ರಾಲಿಂಗ್ ಶುರು ಮಾಡ್ತಾರೆ. ಒಂದು ½ ಸ್ಕ್ರಾಲ್ ಮಾಡಿದ ಮೇಲೆ ಕಷ್ಟಪಟ್ಟು ಬೆಡ್ಡಿಂದ ಎದ್ದೊಳ್ತಾರೆ, ನಂತರ ಸಹ ಎದ್ದು ಮತ್ತೆ ಮೊಬೈಲ್ನೇ ನೋಡ್ತಾರೆ. ಆದರೆ ರಿಚ್ ಮೈಂಡ್ಸೆಟ್ ಇರೋರಿಗೆ ಒಂದು ಮಾರ್ನಿಂಗ್ ರುಟೀನ್ ಇರುತ್ತೆ. ಅವರು ಮಾರ್ನಿಂಗ್ 1 ಅವರ್ ಇಲ್ಲ 2 ಅವರ್ಸಲ್ಲಿ ಮಾಡೋ ಕೆಲಸನೇ ಆ ದಿನ ಮೊತ್ತ ಯೂಸ್ ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ನಂಬ್ತಾರೆ. ರಿಚ್ ಮೈಂಡ್ಸೆಟ್ ಇರೋ ಎಲ್ಲರೂ ಸೇಮ್ ಒಂದೇ ಮಾರ್ನಿಂಗ್ ರೂಟೀನ್ನ ಫಾಲೋ ಆಗ್ತಾರೆ ಅಂತ ನಾನು ಹೇಳ್ತಿಲ್ಲ. ಕೆಲವರು 5 o'clockಗೆ ಎದ್ದೊಳ್ತಾರೆ, ಇನ್ನು ಕೆಲವರು 7ಗೆ ಎದ್ದೊಳ್ತಾರೆ, ಕೆಲವರು ಎದ್ದ ತಕ್ಷಣ ವಾಕಿಂಗ್ಗೆ ಹೋಗ್ತಾರೆ, ಕೆಲವರು ಜಿಮ್, ಇನ್ನು ಕೆಲವರು ಮೆಡಿಟೇಟ್ ಮಾಡ್ತಾರೆ. ಆದರೆ ಇವರೆಲ್ಲರೂ ಕಂಪಲ್ಸರಿ ಯಾವುದೋ ಒಂದು ಮಾರ್ನಿಂಗ್ ರೂಟೀನ್ನ ಫಾಲೋ ಆಗ್ತಾರೆ. ಅವರ ರೂಟೀನ್ ಅವ್ರಿಗೆ, ಅವರ ಮೈಂಡ್ಗೆ, ಅವರ ಫ್ಯೂಚರ್ಗೆ ತುಂಬ ಯೂಸ್ ಆಗುತ್ತೆ. ಅವ್ರಿಗೆ ಇರೋ ನ್ಯಾಚುರಲ್ ಎಬಿಲಿಟೀಸ್ನ ಇನ್ನೂ ಚೆನ್ನಾಗಿ ಹೆಚ್ಚಿಸುತ್ತೆ. ಮತ್ತು ಎದ್ದ ತಕ್ಷಣ ನೀವೇನು ಮಾಡ್ತಿದ್ದೀರಾ? ಏನಾದರೂ ಒಳ್ಳೆ ಮಾರ್ನಿಂಗ್ ರೂಟೀನ್ನ ಫಾಲೋ ಮಾಡ್ತಿದ್ದೀರಾ, ಇಲ್ಲ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡ್ತಿದ್ದೀರಾ? ಸೊ ಒಂದು ಒಳ್ಳೆ ಮಾರ್ನಿಂಗ್ ರೂಟೀನ್, ವಾಕಿಂಗ್, ಜಿಮ್, ಮೆಡಿಟೇಷನ್, ಯಾವುದಾದ್ರೂ ಜರ್ನಲ್ ಬರೆಯೋದು, ಯಾವುದಾದ್ರೂ ಸರಿ ಫಾಲೋ ಆಗಿ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಪ್ರತಿದಿನ ಎದ್ದ ತಕ್ಷಣ ಮಾಡಿ. ಅದು ನಿಮ್ಮ ಆಲೋಚನೆಯನ್ನು ಬದಲಾಯಿಸುತ್ತೆ. ನಂಬರ್ 3, ದೇ ವರ್ಕ್ ಇನ್ ಹವರ್ಸ್.
ಪೂರ್ ಮೈಂಡ್ಸೆಟ್ ಇರೋರ್ನ ಈ ದಿನ ಏನು ಕೆಲಸ ಮಾಡಿದೆ, ಹೌ ಇಸ್ ಯುವರ್ ಡೇ ಅಂತ ಕೇಳಿದರೆ ಈ ದಿನ 8 ಅವರ್ಸ್ ವರ್ಕ್ ಮಾಡಿದೆ, 3 ಅವರ್ಸ್ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡಿದೆ ಅಂತ ಹೀಗೆ ಅವರ್ಸಲ್ಲಿ ಅವರ ಕೆಲಸನ ಅಳತೆ ಮಾಡಿ ಹೇಳ್ತಾರೆ. ಅದೇ ರಿಚ್ ಮೈಂಡ್ಸೆಟ್ ಇರೋರ್ನ ಈ ದಿನ ಏನು ಮಾಡಿದೆ ಅಂತ ಕೇಳಿದ್ರೆ ಈ ದಿನ ಮನೆ ಫುಲ್ಲು ಕ್ಲೀನ್ ಮಾಡಿದೆ, ಇದನ್ನು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದೆ, ಇವತ್ತು 50 ಪೇಜಸ್ ಬುಕ್ ಬರೆದೆ, ಇನ್ನು 300 ಪೇಜಸ್ ಬರಿಬೇಕು ಅಂತ ಈ ರೀತಿ ಹೇಳ್ತಾರೆ. ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂತ ಅನ್ಕೊಳ್ತಿದ್ದೀರಾ? ಪೂರ್ ಮೈಂಡ್ಸೆಟ್ ಇರೋರು ಅವರ ಕಷ್ಟನ ಮಾತ್ರನೇ ನೋಡ್ತಾರೆ. ರಿಚ್ ಮೈಂಡ್ಸೆಟ್ ಇರೋರು ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದಾರೆ, ಅವರು ಮಾಡ್ತಿರೋ ಕೆಲಸ ಅವ್ರಿಗೆ ಎಷ್ಟು ಯೂಸ್ ಆಗುತ್ತೆ ಅಂತಾನೆ ನೋಡ್ತಾರೆ. ಪೂರ್ ಮೈಂಡ್ಸೆಟ್ ಇರೋರು ನಾವು ರಿಟೈರ್ಡ್ ಆಗ್ತೀವಿ, ಅದಾದಮೇಲೆ ನಾನು ಆರಾಮಾಗಿ ಏನು ಮಾಡಬೇಕು ಮಾಡ್ಬೋದು, ಏನು ಮಾಡೋ ಅವಶ್ಯಕತೆ ಇರಲ್ಲ, ಅಲ್ಲಿವರೆಗೂ ತಿಂಗಳು ಎಷ್ಟು ಒಂದಷ್ಟು ಸಂಪಾದನೆ ಬರುತ್ತೋ ಅದನ್ನು ಮಾಡ್ತಿರೋಣ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಆದರೆ ರಿಚ್ ಮೈಂಡ್ಸೆಟ್ ಇರೋರು ರಿಟೈರ್ಮೆಂಟ್ನ ಬಗ್ಗೆ ಆಲೋಚಿಸೋದೇ ಇಲ್ಲ. ನಮಗೆ ತಿಂಗಳಿಗೆ ಬರ್ತಿರೋ ಸಂಪಾದನೆ ಮಾತ್ರ ಸಾಕು ಅಂತ ಅಂದ್ಕೊಳ್ಳಲ್ಲ. ಇರೋ ಹಣನ ಇನ್ವೆಸ್ಟ್ ಮಾಡ್ತಾರೆ, ಇನ್ನೂ ಹೆಚ್ಚು ಅರ್ನಿಂಗ್ ರಿಸೋರ್ಸಸ್ ಸಂಪಾದನೆಗೆ ಬೇರೆ ಮಾರ್ಗಗಳನ್ನ ಹುಡುಕ್ತಾರೆ, ಅದಕ್ಕೆ ತಕ್ಕ ಆ್ಯಕ್ಷನ್ ತಗೊಳ್ತಾರೆ. ಸೊ ನಾವು ರಿಚ್ ಮೈಂಡ್ಸೆಟ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಂದ್ರೆ ಎಷ್ಟು ಹವರ್ಸ್ ಕೆಲಸ ಮಾಡ್ತೀವಿ ಅಂತ ನೋಡದೆ ಎಷ್ಟು ವ್ಯಾಲ್ಯೂ ಇರೋ ಕೆಲಸಗಳನ್ನ ಮಾಡ್ತಿದ್ದೀವಿ, ದಿನದಲ್ಲಿ ಹಾಗೆ ವ್ಯಾಲ್ಯೂ ಆ್ಯಡ್ ಮಾಡೋ ಅಂಥ ಕೆಲಸಗಳು ಏನು ಮಾಡ್ತಿದ್ದೀವಿ ಅಂತ ಥಿಂಕ್ ಮಾಡಿ ಕೆಲಸ ಮಾಡಬೇಕು. ಸೊ ನಿಮ್ಮ ಪ್ರಿಯಾರಿಟೀಸ್ ಚೇಂಜ್ ಆದರೆ ನೀವು ಮೊದಲಿಗಿಂತ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ. ನಂಬರ್ 4, ದೇ ಥಿಂಕ್ ಲೆಸ್ ಅಬೌಟ್ ದೇರ್ ಬಾಡಿ. ಪೂರ್ ಮೈಂಡ್ಸೆಟ್ ಇರೋರು ಅವರ ಬಾಡಿ ಬಗ್ಗೆ ಹೆಚ್ಚಾಗಿ ಆಲೋಚಿಸಲ್ಲ. ಫಾಸ್ಟ್ ಫುಡ್ ತಿನ್ನೋದು, ಏನೋ ಒಂದನ್ನು ಟೈಮ್ಗೆ ತಿಂದರೆ ಸಾಕು ಅಂದ್ಕೊಳ್ತಾರೆ. ಹಾಗೆ ಎಕ್ಸಸೈಸ್ ಅನ್ನೋದು ಅವ್ರಿಗೆ ಇಷ್ಟನೇ ಇರಲ್ಲ, ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕು ಅಂತ ಮಾತ್ರ ಅಂದ್ಕೊಳ್ತಾರೆ. ಆರೋಗ್ಯನ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಲ್ಲ. ಆದರೆ ರಿಚ್ ಮೈಂಡ್ಸೆಟ್ ಇರೋರು ಅವರ ದೇಹನ ಒಂದು ಮುಖ್ಯವಾದ ಟೂಲ್ ಆಗಿ ಅವರ ಡೆವಲಪ್ಮೆಂಟ್ಗೆ ಯೂಸ್ ಆಗೋ ಒಂದು ಮುಖ್ಯವಾದ ವಿಷಯವಾಗಿ ನೋಡ್ತಾರೆ. ಅವರ ಮೇನ್ ಪ್ರಿಯಾರಿಟಿ ಅವರ ಶರೀರನೇ. ಏನು ಸಿಕ್ಕಿದ್ರೂ ಅದನ್ನು ತಿನ್ನಬೇಕು ಅಂತ ಅಂದ್ಕೊಳ್ಳಲ್ಲ, ಯಾವುದು ಒಳ್ಳೆಯದೋ ಅದನ್ನೇ ತಿನ್ನಬೇಕು ಅಂದ್ಕೊಳ್ತಾರೆ. ಎಕ್ಸಸೈಸ್ ಅನ್ನೋದು ಅವ್ರಿಗೆ ತುಂಬ ಮುಖ್ಯ. ಎಷ್ಟು ಬ್ಯುಸಿಯಾಗಿದ್ರೂ ಅವರ ಎಕ್ಸಸೈಸ್ ರುಟೀನ್ನ ಮಿಸ್ ಮಾಡಲ್ಲ. ಅದಕ್ಕೆ ನಾವೆಲ್ಲರೂ ನಮ್ಮ ಶರೀರನ ಮೊದಲನೇ ಪ್ರಿಯಾರಿಟಿಯಾಗಿ ಇಟ್ಕೊಳ್ಬೇಕು. ಎಕ್ಸಸೈಸ್ ಅನ್ನೋದು ನಮಗೆ ತುಂಬ ಮುಖ್ಯ ಆಗಬೇಕು. ವಾರಕ್ಕೆ ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ಎಕ್ಸಸೈಸ್ ಮಾಡಬೇಕು. ಏನಾದರೂ ಫ್ರೆಶ್ ಆಗಿ ಮನೇಲಿ ಮಾಡಿರೋವಂಥ ಫುಡ್ ತಿನ್ನೋದು, ಹೆಚ್ಚು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ತಿನ್ನೋಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಫಾಸ್ಟ್ ಫುಡ್ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಬೇಕು. ನಂಬರ್ 5, ದೆ ವರ್ಕ್ ಬಿಫೋರ್ ದ ಡ್ಯೂ. ಪೂರ್ ಮೈಂಡ್ಸೆಟ್ ಇರೋರು ಯಾವ ಪರಿಸ್ಥಿತಿನಾದರೂ ಎಡ್ಜು ಮೂಮೆಂಟ್ಗೆ ತರಿಸ್ಕೊಳ್ತಾರೆ. ನಾಳೆ ಎಕ್ಸಾಮ್ ಇದೆ ಅಂದರೆ ಈ ದಿನ ಓದೋದು, ನಾಳೆ ಮೀಟಿಂಗ್ ಇದೆ ಅಂದರೆ ಇವತ್ತು ಪ್ರಿಪೇರ್ ಆಗೋದು. ಇದರಿಂದ ಕೊನೆ ನಿಮಿಷದವರೆಗೂ ಟೆನ್ಷನಲ್ಲಿರ್ತಾರೆ. ಬಾಸ್ ಬೈತಾರೇನೋ ಅಂತ ಕೆಲಸ ಮಾಡೋದು ಅವ್ರಿಗೆ ಒಂದು ವಿಧವಾದ ಭಯನ ಹೆಚ್ಚಿಸುತ್ತೆ. ಇದರಿಂದ ಅವರ ಬ್ರೈನ್ ತುಂಬ ಫಾಸ್ಟಾಗಿ ಬಿಸಿಯಾಗಿ ಕೆಲಸ ಮಾಡುತ್ತೆ. ಆದರೆ ರಿಚ್ ಮೈಂಡ್ಸೆಟ್ ಇರೋರು ಮಾತ್ರ ರಿಯಾಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವರು ಅವರ ಸುತ್ತ ಇರೋ ಪ್ರಪಂಚನ ಕಂಟ್ರೋಲ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಒಂದು ಕೆಲಸ ಇದೆ ಅಂದರೆ ಇವತ್ತಿಂದನೇ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸನ ಶುರು ಮಾಡ್ತಾರೆ. ಅವ್ರಿಗೆ ಒಂದು ಡೇಟಲ್ಲಿ ವರ್ಕ್ನ ಸಬ್ಮಿಟ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆನೇ ಕೆಲಸನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿಬಿಟ್ಟಿರ್ತಾರೆ. ಪೂರ್ ಮೈಂಡ್ಸೆಟ್ ಇರೋರು ಏನು ಅಂದ್ಕೊಳ್ತಾರೆ ಅಂದರೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಅಂದ್ಕೊಳ್ತಾರೆ. ಆ್ಯಂಡ್ ರಿಚ್ ಮೈಂಡ್ಸೆಟ್ ಇರೋರು ಕನ್ಸಿಸ್ಟೆಂಟಾಗಿ ಕಷ್ಟಪಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಸ್ಟ್ರಾಂಗ್ ಆಗಿ ನಂಬ್ತಾರೆ. ಸೊ ನಮ್ಮಲ್ಲಿ ರಿಚ್ ಮೈಂಡ್ಸೆಟ್ ಹೆಚ್ಚಾಗಬೇಕಂದ್ರೆ ಒಂದು ಕೆಲಸನ ಡೆಡ್ಲೈನ್ ಬರೋವರೆಗೂ ವೆಯ್ಟ್ ಮಾಡೋದಕ್ಕಿಂತ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡು ಹೋಗ್ತಿದ್ರೆ ಪ್ರತಿಯೊಬ್ಬರಲ್ಲೂ ರಿಚ್ ಮೈಂಡ್ಸೆಟ್ ಅನ್ನೋದು ಬರುತ್ತೆ. ನಂಬರ್ 6, ದೇ ಡೋಂಟ್ ಕಂಟ್ರೋಲ್ ದೇರ್ ಮನಿ. ಪೂರ್ ಮೈಂಡ್ಸೆಟ್ ಇರೋರು ಹಣನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾರೆ. ಅವ್ರಿಗೆ ಅವರ ಖರ್ಚುಗಳ ಮೇಲೆ ಐಡಿಯಾ ಇದ್ರೂ ಸಹ ಕರೆಕ್ಟಾಗಿ ಒಂದು ಮಂತಲ್ಲಿ ಎಷ್ಟು ಖರ್ಚಾಗ್ತಿದೆ ಅಂದರೆ ಮಾತ್ರ ಅವ್ರ ಹತ್ರ ಆನ್ಸರ್ ಇರಲ್ಲ. ಆದರೆ ರಿಚ್ ಮೈಂಡ್ಸೆಟ್ ಇರೋರು ಹಾಗಲ್ಲ. ಅವ್ರ ಹತ್ರ ಒಂದು ಮನಿ ಸಿಸ್ಟಮ್ ಇರುತ್ತೆ. ಎಷ್ಟು ಖರ್ಚು ಮಾಡ್ತಿದ್ದಾರೆ, ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಸ್ಯಾಲ್ರಿ ಬಂದ ತಕ್ಷಣ ಎಷ್ಟು ಸೇವ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವುದ್ರಲ್ಲಿಂದ ಎಷ್ಟು ಬರುತ್ತೆ ಅನ್ನೋ ಐಡಿಯಾ ಅವ್ರ ಹತ್ರ ಕಂಪ್ಲೀಟಾಗಿ ಪರ್ಫೆಕ್ಟಾಗಿರುತ್ತೆ. ರಿಚ್ ಪೀಪಲ್ಗೆ ಏನೋ ಅದೃಷ್ಟ ಬಂದು ರಿಚ್ ಆಗಿಬಿಡಲ್ಲ. ಅವರು ಪೂರಾಗಿರೋವಾಗಲೇ ಅವ್ರಿಗೆ ಬರೋ ಹಣನ ಕಂಟ್ರೋಲ್ ಮಾಡೋದ್ರಿಂದ ಅವರು ರಿಚ್ ಆಗ್ತಾರೆ. ಸೊ ನಾವು ಸಹ ನಮಗೆ ಬರೋ ಹಣನ ಎಲ್ಲಿ ಸ್ಪೆಂಡ್ ಆಗ್ತಿದೆ, ತಿಂಗಳಿಗೆ ನಮ್ಮ ಖರ್ಚು ಎಷ್ಟಿದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನೇನು ಚೇಂಜಸ್ನ ನಾವು ತರಬೇಕು ಅನ್ನೋ ಆಲೋಚನೆಯನ್ನು ನಾವು ಶುರು ಮಾಡಬೇಕು. ಅಂದ್ಕೊಂಡಿರೋ ನಿರ್ಧಾರಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು. ಹೀಗೆ ಮಾಡಿದ್ರೆ ನಾವು ಎಷ್ಟು ಪೂರಾಗಿದ್ರೂ ಸ್ಲೋ ಆಗಿ ರಿಚ್ ಆಗೋದ್ರ ಕಡೆಗೆ ಹೆಜ್ಜೆ ಹಾಕ್ತೀವಿ.
ಆ್ಯಂಡ್ ನಮ್ಮ ಪೂರ್ ಮೈಂಡ್ಸೆಟ್ನ ರಿಚ್ ಮೈಂಡ್ಸೆಟ್ ಆಗಿ ಬದಲಾಯಿಸ್ಕೊಳ್ತೀವಿ. ಸೊ ಇವೇ ನಾವು ರಿಚ್ ಆಗಬೇಕಂದ್ರೆ ಬಿಡಬೇಕಾಗಿರೋ 6 ಹ್ಯಾಬಿಟ್ಸ್. ಸೊ ಈ ಎಲ್ಲ ಪಾಯಿಂಟ್ಸ್ನ ಒಂದ್ಸರಿ ರಿವೈಸ್ ಮಾಡೋಣ. ನಂಬರ್ 1, ದೇ ವಾಚ್ ಅ ಲಾಟ್ ಆಫ್ ಟಿ ವಿ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟೈಮ್ನ ವೇಸ್ಟ್ ಮಾಡಿದೆ ನಿಮಗೆ ಯೂಸ್ ಆಗೋ ಬುಕ್ಸ್ನ ಹೆಚ್ಚಾಗಿ ಓದಿ. ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ಗಿಂತ ಸಹನೆಯಿಂದ ಒಂದು ಬುಕ್ನ ಓದಿದ್ರೆ ಅದು ಕೊಡೋ ರಿಸಲ್ಟ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಂಬರ್ 2, ದೇ ವೇಕ್ ಅಪ್ ವೆನ್ ಎವರ್ ದೇ ವಾಂಟ್. ಹೆಚ್ಚು ಸಮಯ ನಿದ್ರೆ ಮಾಡಿದ್ರೆ ಕೇವಲ ಕನಸುಗಳೇ ಉಳಿಯುತ್ತೆ. ಅದೇ ಎದ್ದು ಕಷ್ಟಪಟ್ಟರೆ ಆ ಕನಸು ನಿಜ ಆಗುತ್ತೆ. ನಂಬರ್ 3, ದೇ ವರ್ಕ್ ಇನ್ ಹವರ್ಸ್. ನಾನು ಇಷ್ಟು ಅವರ್ಸ್ ಕಷ್ಟಪಟ್ಟೆ, ಅಷ್ಟು ಅವರ್ಸ್ ಕಷ್ಟಪಟ್ಟೆ ಅಂತ ಹೇಳಿದೆ ನಿಮ್ಮ ಕಷ್ಟದ ಜೊತೆ ಏನಾದರೂ ವ್ಯಾಲ್ಯೂನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದನ್ನು ಆಲೋಚಿಸಬೇಕು. ನಂಬರ್ 4, ದೇ ಥಿಂಕ್ ಲೆಸ್ ಅಬೌಟ್ ದೇರ್ ಬಾಡಿ. ನಿಮ್ಮ ದೇಹನೇ ನಿಮಗೆ ದೇವಾಲಯ. ಅದಕ್ಕೆ ಬೇಕಾದ ಒಳ್ಳೆ ಆಹಾರನ ಕೊಡಿ, ಬೇಕಾದ ಎಕ್ಸಸೈಸ್ನ ಮಾಡಿ, ಆವಾಗ ಅದೇ ನಿಮ್ಮನ್ನ ಕಾಪಾಡುತ್ತೆ. ನಂಬರ್ 5, ದೇ ವರ್ಕ್ ಬಿಫೋರ್ ದ ಡ್ಯೂ. ನಾಳೆ ಕೆಲಸ ಇದೆ ಅಂದರೆ ಅದನ್ನು ಇವಾಗ ಮಾಡೋದಲ್ಲ, ವಾರಕ್ಕೆ ಮುಂಚೆನೇ ಒಂದು ಪ್ಲ್ಯಾನಿಂಗ್ನ ಜೊತೆ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಆ ಕೆಲಸನ ಮಾಡಿದ್ರೆ ಅದ್ಭುತಗಳನ್ನ ಅಚೀವ್ ಮಾಡ್ತೀರಾ. ನಂಬರ್ 6, ದೇ ಡೋಂಟ್ ಕಂಟ್ರೋಲ್ ದೇರ್ ಮನಿ. ನಿಮ್ಮ ಹಣ ನಿಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ನಿಮ್ಮ ಹಣವನ್ನು ನೀವೇ ಕಂಟ್ರೋಲ್ ಮಾಡಬೇಕು. ಇಂತಹ ವೀಡಿಯೋಸ್ನ ನೋಡೋವಾಗ ತುಂಬ ಜನರಲ್ಲಿ ಒಂದು ಡೌಟ್ ಬರುತ್ತೆ, ಈ ಅಭ್ಯಾಸಗಳನ್ನೆಲ್ಲ ಇವಾಗ ನಾನು ಹೇಗೆ ಬಿಡೋದು, ಇಲ್ಲ ಒಂದು ವೇಳೆ ಈ ಅಭ್ಯಾಸಗಳನ್ನ ಕಲ್ತ್ಕೊಂಡ್ರೆ ನಿಜವಾಗ್ಲೂ ನಾವು ರಿಚ್ ಆಗಿ ಹೋಗ್ತೀವಾ ಅಂತ ಥಿಂಕ್ ಮಾಡ್ತೀರಾ. ಪಾಯಿಂಟ್ ಏನಂದರೆ ಈ ಅಭ್ಯಾಸಗಳು ಸ್ಲೋ ಆಗಿ ನಮ್ಮ ಮೇಲೆ ಪ್ರಭಾವ ತೋರುತ್ತೆ. ಒಂದು ಬುಕ್ನ ಓದಿದ್ರೆ ಯಾರೂ ರಿಚ್ ಆಗಿಬಿಡಲ್ಲ, ಆದರೆ ಒಂದು ನಾನ್ ಫಿಕ್ಷನ್ ಬುಕ್ನ ಓದೋದ್ರಿಂದ ನಮಗೆ ಯಾವಾಗಲಾದರೂ ಲೈಫಲ್ಲಿ ಪ್ರಾಬ್ಲಮ್ ಬಂದಾಗ ಆ ಬುಕ್ಕಲ್ಲಿ ನಮ್ಮ ಮಾತುಗಳು ನಮ್ಮನ್ನ ಮತ್ತೆ ಕಮ್ಬ್ಯಾಕ್ ಮಾಡೋ ಹಾಗೆ ಪ್ರೋತ್ಸಾಹಿಸುತ್ತೆ. ಹಾಗೆ ನಮ್ಮ ಶರೀರ ಮತ್ತು ಆರೋಗ್ಯವನ್ನು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ನಮಗೆ ಹೆಲ್ತ್ ಇಶ್ಯೂಸ್ ಕಡಿಮೆ ಆಗುತ್ತೆ. ಇವೆಲ್ಲ ಚಿಕ್ಕ ಅಭ್ಯಾಸಗಳೇ, ಆದರೆ ಕನ್ಸಿಸ್ಟೆಂಟಾಗಿ ಇಂತಹ ಅಭ್ಯಾಸಗಳನ್ನ ನಾವು ಫಾಲೋ ಮಾಡೋದ್ರಿಂದ ಖಂಡಿತ ನಮಗೊಂದು ಪಾಸಿಟಿವ್ ಎಫೆಕ್ಟ್ ಬರುತ್ತೆ. ಹಾಗೆ ಈ ವಿಡಿಯೋನ ಕ್ಲಿಕ್ ಮಾಡಿರೋ ಎಲ್ಲರ ಉದ್ದೇಶ ರಿಚ್ ಆಗಬೇಕು ಅನ್ನೋದಿರಲ್ಲ, ಆದರೆ ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಅಂದರೆ ನಿಮ್ಮ ಆಲೋಚನೆಯಲ್ಲಿ ಸಹ ಅದಿದೆ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಇಂತಹ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಟು ನಮಗೆ ಉಪಯೋಗ ಆಗುವಂಥ ಗುಡ್ ಹ್ಯಾಬಿಟ್ಸ್ನ ನಾವು ಕಲ್ತ್ಕೊಳ್ಳೋಣ. ರಿಚ್ ಮೈಂಡ್ಸೆಟ್ನ ಜೊತೆ ರಿಚ್ ಆಗೋಣ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ. ಯಾರ ಮೈಂಡ್ಸೆಟ್ ರಿಚ್ ಆಗಬೇಕು ಅಂತ ನೀವು ಇಷ್ಟಪಡ್ತೀರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟಲ್ಲಿ ಹೈಪ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಮಿಸ್ ಮಾಡದೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.